ಹಲೋ, ನಮಸ್ಕಾರ. ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನೀಗ ಪೋರ್ಚುಗಲಲ್ಲಿದ್ದೀನಿ. ಸೊ ಹ್ಯಾವಿಂಗ್ ಸೋ ಮಚ್ ಫನ್ ಆ್ಯಂಡ್ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಫಾರೋ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ಪೋರ್ಚುಗಲ್ ದೇಶದಲ್ಲಿರುವಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ದೀರ ಫಾರೋಗೆ ಬಂದು ಆ್ಯಂಡ್ ಇಲ್ಲಿನ ಒಂದು ಓಲ್ಡೆಸ್ಟ್ ಚರ್ಚು 13 BC ಆ್ಯಂಡ್ ಲೈಕ್ ವೆರಿ ಓಲ್ಡೆಸ್ಟ್ ಅದೆಲ್ಲ ತೋರಿಸ್ದೆ. ಆ್ಯಂಡ್ ಫಾರೋ ಸಿಟಿ ಬಗ್ಗೆ ಎಲ್ಲ ಹೇಳಿದೆ. ನಮ್ಮ ಫ್ಲೈಟ್ ಜರ್ನಿ ಎಲ್ಲವೂ ಆಯಿತು. ಸೊ ಇದೀಗ ಆ್ಯಕ್ಚುಲಿ ನಾನು ಇವತ್ತು ಫಾರೋಲಿ ಓಲ್ಡ್ ಟೌನು ಚರ್ಚು ಎಲ್ಲ ಹೋಗ್ತೀನಿ ಅಂತ ಗೀರಲ್ಲೆಲ್ಲ ತೊಗೊಂಬಂದ್ಬಿಟ್ಟಿದ್ದೆ. ಬಟ್ ಇಲ್ಲಿ ನೆನ್ನೆ ಇವತ್ತು ಸ್ವಲ್ಪ ವೆದರ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಕೋಲ್ಡ್ ಇದೆ. ಸೊ ಹಾಗಾಗಿ ಮತ್ತೆ ಲೆದರ್ ಜಾಕೆಟ್ಟೆ ಹಾಕ್ಕೊಂಡು ಡೆನಿಮೆ ಹಾಕ್ಕೊಂಡು ಮತ್ತೆ ವಾಪಸ್ ನಾರ್ಮಲ್ ಜರ್ಮನಿ ಥರನೇ ಚಳಿ ಇದೆ. ಬಟ್ ನೋಡೋಣ, ನಾಳೆಯಿಂದ ಟೆಂಪರೇಚರ್ ಚೆನ್ನಾಗಿದೆ ಅನಿಸುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಇವತ್ತು ಏನೆಲ್ಲ ನೋಡ್ತೀವಿ ಆ್ಯಂಡ್ ವಾಟ್ ಇಸ್ ದ ಬ್ಯೂಟಿಫುಲ್ ಥಿಂಗ್ ದ್ಯಾಟ್ ವಿ ವಿಲ್ ಬಿ ಡೂಯಿಂಗ್ ಆ್ಯಂಡ್ ವಾಟ್ ಆರ್ ದ ಬೆಸ್ಟ್ ಥಿಂಗ್ಸ್ ಇನ್ ಪೋರ್ಚುಗಲ್ ಅಂತ ಫಾರೋ ಅಂತ ನಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಾರೋ ಓಲ್ಡ್ ಟೌನ್ ನೋಡಿ ಎಷ್ಟು ಹಳೇದಿದು. ಮನೆಗಳು, ಅಂಗಡಿಗಳು ಎಲ್ಲವೂ ಈಗಲೂ ಇಷ್ಟೇ ನೀಟಾಗಿದೆ. ಆ್ಯಂಡ್ ಅದಕ್ಕೆ ಯಾವುದೋ ಹೊಸ ಪೇಂಟಿಂಗ್ ಆಗಲಿ ಅದೆಲ್ಲ ಏನೂ ಮಾಡಿಸಿಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ಇಲ್ಲೂ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಇದು ತುಂಬ ಹಳೆ ಸಿಟಿ ಸೆಂಟರು. ಈಗ ಇನ್ನೊಂದಕ್ಕೆ ಹೋಗ್ತಿದ್ದೀವಿ ನಾವು, ಅದು ಇವಾಗ ಮೋಸ್ಟ್ ಹ್ಯಾಪನಿಂಗ್. ಬಟ್ ಇದೊಂದು ಸಲ ನೋಡಲಿ. ಈ ಆಕ್ವಾ ಪಿಕಾನ್ಕೋ ಅನ್ನೋ ಒಂದು ಶಾಪ್ ಅಂತೂ ಆಲ್ಮೋಸ್ಟ್ 80 to 90 years ಹಳೇದಂತೆ. ಆ್ಯಂಡ್ ಇವೆಲ್ಲ ಸಿಕ್ಕಾಪಟ್ಟೆ ಹಳೆ ಶಾಪ್ಸು ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅವ್ರ ತಾತ ಮುತ್ತಾತ ಅವ್ರು ಯಾರೋ ಓಪನ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಇವತ್ತಿಗೂ ನೆಕ್ಸ್ಟ್ ತಲೆಮಾರುಗಳು ಅದನ್ನು ಎಷ್ಟು ನೀಟಾಗಿ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ಬಾಸ್ ಫುಲ್ ರೆಡ್ಡಲ್ಲಿ ಮಿಂಚ್ತಾ ಇದ್ದಾರೆ. ನಾನು ಅವಳು ಸೇಮ್ ಲೆದರ್ ಜಾಕೆಟ್, ಸೇಮ್ ಪಿಂಚ್ ಅಲ್ಲ. ಯಾಕೆ ಎಲ್ಲ ಕಡೆ ಇಲ್ಲಿ ಈ ಥರ ಇದು ಹಾಕಿದ್ದಾರೆ? ಇದು ಕಾರ್ಬನ್ ಸ್ಟೋನ್ಸ್. ವೈ ದೀಸ್ ಸ್ಟೋನ್ಸ್? ಎನಿ ಪರ್ಟಿಕ್ಯುಲರ್ ರೀಸನ್? ಅಪ್ಪ ಅಲ್ಲಿ ಮ್ಯಾಂಗೋ ಇದೆ. ಬಟ್ ನಮ್ಮ ಜರ್ಮನಿ ಮ್ಯಾಂಗೋಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ನೋಡೋದು, ಎಷ್ಟು ಚಿಕ್ಕದಿದೆ. ಅದೇ ಬ್ರ್ಯಾಂಡೇ, ಬಟ್ ಎಷ್ಟು ಚಿಕ್ಕದಾಗಿದೆ ಅಂತ. ಸೊ ಇದೆಲ್ಲ ತುಂಬ ಹಳೇ ಸ್ಟ್ರೀಟ್ಸ್ ಅನಿಸುತ್ತೆ. ಅದೇ ಓಲ್ಡ್ ಟೌನ್ ಅಂತ ಅನ್ನೋದೇ ಅದಕ್ಕೆ. ಇದೇನಾ ಓಲ್ಡ್ ಟೌನು? ಅಲ್ಲಿಂದ ಅವಾಗ ನಾವು ಬರ್ತಾ ಸ್ಟಾರ್ಟ್ ಆಯ್ತಲ್ಲ. ಓಕೆ. ಕಾಫಿ ಕುಡಿದ್ಯಾ? ಬೇಡ. ನೀನು ಇದು ತಿನ್ನೋದು ಜೊತೆಗೆ ವಿ ಕ್ಯಾನ್ ಈಟ್ ಕೇಕ್, ಡೆಸರ್ಟ್ಸ್ ಥರ. ಕ್ರೊಸಾನ್ ಬೇಡ. ಅವತ್ತೊಂದು ತಿಂದಿದ್ವಲ್ಲ ಸ್ಟುಟ್ಗಾರ್ಟಲ್ಲಿ ಪಿಸ್ತಾಶಿಯೋದು, ಅದು ಬೇಕಾದ್ರೆ ತಿನ್ಬೋದು. ವಾವ್. ಫೋಟೋ ತೆಗಿತೀನಿ ಬಾಯಿಲ್ಲ, ವಿಡಿಯೋ ನಿಲ್ಸಿದ್ರೆ ಫೋಟೋ ತೆಗಿತೀನಿ. ವೇರ್ ಯು ವಿಲ್ ಕ್ಲಿಕ್? ವಾಟ್? Coffee, cake and go.
ಆಲ್ಗಾ ಅಂತ ಇದೆಲ್ಲ ಮ್ಯಾಗ್ನೆಟ್ ಎಲ್ಲಿ ಪೋರ್ಚುಗಲ್ ಅಂತ ಇದೆಯಲ್ಲ. ಅದ್ರ ಪಕ್ಕದ ಮೇಲ್ಗಡೆ ಹಾಂ ಆಲ್ಗಾರ್ ಫ್ರಿಡ್ಜ್ ಮೇಲೆ ಅಂಟ್ಸಕಪ್ಪು. ಅದು ಆ್ಯಕ್ಚುಲಿ ಅದೆಲ್ಲ ಫುಲ್ ಪೋರ್ಚುಗಲ್ ಪ್ಲೇಸಸ್ ಎಲ್ಲ ನೋಡಿ. ಫಾರೋ, ಆಲ್ಗಾರ್ವೆ ಮತ್ತು ಪೋರ್ಚುಗಲ್, ಆಲ್ಬಿಫೋನಿಯಾ ಎಲ್ಲ. ನೋಡೋಣ ಬಾ ಆಮೇಲೆ. ನಾವು ಯಾವ್ಯಾವ ಪ್ಲೇಸಸ್ಸಿಗೆ ಹೋಗ್ತೀವೋ ಆ ಪ್ಲೇಸಸ್ ತೊಗೊಂಡೋಗ್ಬೋದು ಆರಾಮಾಗಿ. ಕಮ್ ಫಸ್ಟ್ ಟೈಮ್ ಅನ್ಸುತ್ತೆ ಅಪ್ಪು ಕ್ಯಾಮ್ರಾ ತೆಗೆದು ಫೋಟೋ ತೆಗ್ದಿದ್ದು. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಫಿಶ್ಶಾ? ಓಕೆ. ಹಾಂ. ಸೊ ನೋಡಿ, ಇದು ಫಾರೋನ ಓಲ್ಡ್ ಟೌನ್ ಆ್ಯಂಡ್ ಇಲ್ಲೆಲ್ಲ ವೆರೈಟಿ ಆಫ್ ಶಾಪ್ಸ್ ಇದೆ. ಸೊ ಒಂದು ಸ್ವಲ್ಪ ಫ್ರೆಂಚ್ ಕಾಲೋನೀಸ್ ಎಲ್ಲ ಹಂಗೆ ಇರುತ್ತೆ. ಆ್ಯಂಡ್ ಫುಲ್ ಐ ನೋ ಇಟ್ಸ್ ಪೋರ್ಚುಗೀಸ್ ಬಟ್ ಇಟ್ ಲುಕ್ಸ್ ಲೈಕ್. ಬಟ್ ದ ಆ್ಯಂಬಿಯನ್ಸ್ ಎಲ್ಲ ಕೆಫೆಸು ಸಖತ್ತಾಗಿದೆ ಅಲ್ಲ. ಎಲ್ಲ ಸೀ ಫುಡ್ಡೇ ಹಾಕಿದ್ದಾರೆ. ಬೇಬಿ ವಿ ಶುಡ್ ಟ್ರೈ ಫ್ರ್ಯಾಂಗೋ ಪಿರಿ ಪಿರಿ ಗ್ರಿಲ್ಡ್ ಪಿರಿ ಪಿರಿ ಚಿಕನ್. ಚಿಕನ್ ಅಂತೆ ಯಾಮ್ ಡ್ರೀಮ್ಸ್. ಓ ವಾವ್. ನನಗೆ ಭಾಳ ವಿಶೇಷ ಅನ್ಸುತ್ತೆ ಏನು ಗೊತ್ತಾ, ಈ ಸ್ಟೋನ್ಸು. ಸೋ ಗುಡ್. AP Eva since dead. Wow. What is that? Caxa Gal Deposits. Bank. ಡಿಪಾಸಿಟ್ಸ್ ಅಂತ ತಕ್ಷಣ ಅಂದ್ಕೊಂಡೆ ಬ್ಯಾಂಕ್ ಇರಬೇಕು. ವೆರಿ ಬ್ಯೂಟಿಫುಲ್. ನಂಗೆ ಈ ಥರದ್ದೆಲ್ಲವೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಚೆನ್ನಾಗಿದೆ. ಸೊ ನಾವು ವೇರ್ ಇಸ್ ದಟ್ ಕೆಥೆಡ್ರಾಲ್? ಸೇ ಕೆಥೆಡ್ರಾಲ್, ವಿಲ್ಲಾ ಅಡೆಂಟ್ರೋ. ವೆರ್ ಆರ್ ವಿ ಗೋಯಿಂಗ್? Arco do Villa. Okay, let's go to Arco do Villa. Appo, I think that is the Faro Marina. ಅದು ಲೇಟಾಗಿ ಹೋಗೋಣ. ಫಸ್ಟ್ ಲೆಟ್ಸ್ ಫಿನಿಶ್ ದೀಸ್ ಥಿಂಗ್ಸ್. ಇದೆಲ್ಲವೂ ನೋಡೋಕ್ಕೆ ಚಂದ. ಬೆಳೀತಾ ನಾವೆಲ್ಲರೂ ವಿ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್. ಯಾವಾಗಲೂ ಅಂದರೆ ಒಂದೇ ಥರದ ವೆಕೇಷನ್ನು ಅಥವಾ ಒಂದೇ ಥರದ್ದನ್ನು ನೋಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ಟ್ರಿಪ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸಿ ಫೆಲಿಸಿಯು ಎಮ್ ಲಿವೋರ್ನಾ ಡೆ ಸೆಟೆಂಬ್ರೋ 1902 ಅಂತೆ. ಇವೆಲ್ಲ ಮುಂದೆ ಇದೆ. ಇದೆಲ್ಲ ಎಷ್ಟು ಚಂದ ಕಾಣ್ತಿದೆ. ಓಕೆ, ಸೊ ಈಗ ಫಾರೋ ಮರೀನಾ ಟಾಪ್ ಪ್ಲೇಸಸಲ್ಲಿ ಇದು ಒಂದು. ಸೊ ನಾವೊಂದಷ್ಟು ಐಟಿನರಿ ಪ್ಲಾನ್ಸ್ ಇಟ್ಕೊಂಡು ಬಂದಿದ್ವಿ, ಲೈಕ್ ಇಲ್ಲಿ ಹೋಗಬೇಕು ಅಂತ. ಸೊ ಅದೆಲ್ಲ ಕವರ್ ಮಾಡ್ತಾಯಿದ್ದೀವಿ. ಸೊ ದಿಸ್ ಇಸ್ ದಿ ಫಾರೋ ಮರೀನಾ.
ನಾನು ಸುಮ್ಮನೆ ಈಗ ಸ್ಮೆಲ್ ಮಾಡಿ ಪ್ರೊಹಿಬಿಟೆಡ್ ಇಲ್ಲಿ. ಕಿತ್ತಳೆ ಹಣ್ಣು ಎಷ್ಟು ಬೇಕು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಲೆಮನ್ನು ಮತ್ತು ಆರೆಂಜಸ್ ಇರುತ್ತೆ. ಅದು ಫುಲ್ಲು ಸಿ ಫ್ರಮ್ ದೇರ್ ಅಲ್ಲಿಂದ ಇಲ್ಲಿವರೆಗೂ ಬರೀ ಆರೆಂಜ್ ಇದೆ. ಕಿತ್ಕೋಬೋದಾ ಕೇಳಪ್ಪು ಯಾರನ್ನಾದ್ರು? ಹಾಂ ಹಂಗಂತೀರಾ? ಆಯ್ತು ಬಿಡ್ರಿ, ಏನು ನನಗೇನು ಆರೆಂಜ್ ತಿನ್ಬೇಕಂತೇನು ಅನಿಸ್ತಿಲ್ಲ. Portugal are the most famous cathedral, very famous, and must to visit. ಒಳಗಡೆ ರೆಕಾರ್ಡಿಂಗ್ ಅಲ್ಲೋ ಎಲ್ಲ. ಸೊ ಸೇ ಕೆಥೆಡ್ರಾಲು ಪೋರ್ಚುಗಲ್ನ ಮಸ್ಟ್ ವಿಸಿಟ್ ಜಾಗ. ಆ್ಯಂಡ್ ನಾನು ಐಟಿನರಿ ಲಿಸ್ಟ್ ಮಾಡುವಾಗ ಫಸ್ಟ್ ಇದನ್ನೇ ನಾನು ಲಿಸ್ಟ್ ಮಾಡಿದ್ದು ಕೂಡ. ಸೊ ತುಂಬ ಹಳೆಯ ಒಂದು ಚರ್ಚ್ ಇದು. ತುಂಬ ಡೀಟೇಲ್ಡ್ ಹಿಸ್ಟಾರಿಕಲ್ ಇದು ರೆಲೆವೆನ್ಸ್ ಎಲ್ಲ ಕೊಡೋಕ್ಕೆ ಹೋಗಲ್ಲ ನಾನು, ಬಿಕಾಸ್ ಮತ್ತು ಬೋರಿಂಗ್ ಅನಿಸ್ಬಿಡುತ್ತೆ. ಬಟ್ ಇದ್ರ ಬಗ್ಗೆ ನನಗಂತೂ ವಿಷಯ ಗೊತ್ತು. ಅದ್ರ ಸೋರ್ಸಸ್ ಬೇಕಾದರೆ ನಿಮಗೆ ಹಾಕಿರ್ತೀನಿ, ನೀವೇ ನೋಡ್ಕೊಳ್ಬೋದು. ಆ್ಯಂಡ್ ಕ್ವಿಕ್ಕಾಗಿ ಹೇಳೋದಾದರೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮಸ್ಟ್ ವಿಸಿಟ್ ಜಾಗ ಇನ್ ಪೋರ್ಚುಗಲ್, ಫಾರೋ. ಬಟ್ ಒಳಗಡೆ ದೇ ಡಿಂಟ್ ಅಲೋವ್ ಅಸ್ ಟು ರೆಕಾರ್ಡ್. ಸೊ ನಾವು ಒಳಗಡೆ ಹೋಗಿದ್ವಿ, ಟವರ್ ಹತ್ತಿದ್ವಿ. ಸೊ ಚೆನ್ನಾಗಿ ಅನಿಸ್ತು. ಸೊ ಚರ್ಚು ಕೆಥೆಡ್ರಲ್ಸ್ ಎಲ್ಲ ಅದೇ ಹೋಗೋದು, ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ತಿಳ್ಕೊಳ್ಳೋದು, ಬರೋದು, ಅದ್ರ ಜೊತೆಗೆ ಒಂದಷ್ಟು ಫೋಟೋಸ್ ತೊಗೊಳ್ಳೋದು, ಹಾಗೆಯೇ ಇಫ್ ದೇ ಅಲೋವ್ ಟವರ್ ಹತ್ತಿ ಮೇಲೆ ಹೋಗೋದು. ಸೊ ಎಸ್, ಸ್ಪ್ರಿಂಗ್ ಸೀಸನ್ ಅಲ್ವಾ, ಸೊ ತುಂಬ ಚೆನ್ನಾಗಿದೆ. The best dinner place, restaurant Citade Villa. So today's dinner ಮೆನ್ಯೂ ಆ್ಯಕ್ಚುಲಿ ಎಲ್ಲ ಸೀ ಫುಡ್ಡೇ ಇತ್ತು. ಬಟ್ ತುಂಬ ಚೆನ್ನಾಗಿದೆ ಇದು ಅಂತ ನಾನು ಪ್ಲ್ಯಾನ್ ಮಾಡಿರೋದಿದೆ. ನೋಡುವ, ಇಲ್ಲೇ ಹೋಗ್ತೀವಿ. I don't know Portuguese, but you can learn here. Oh, super. We have a lot of good food, drinks. Yeah, that's what we were checking out the menu because it was really good. Okay. Yeah. This is a rooftop menu, which is at the top. Uh-huh. Here we have tapas. Tapas are a small place to share. Okay. We have cocktails, drinks. Uh-huh. A lot of seafood, I guess. A lot of seafood. Yeah. Here, if you prefer a proper meal, Uh-huh.
We have seafood. If you're looking for seafood, we have fresh fishes, seafood, sea bream, sea bass. We have bacala. If you're here in Portugal, you have to try the bacala. Ah, superb. So what is the special with prawns? This is our specialty, the cataplana. You see this? Oh yeah, what is that? This is the cataplana. Cataplana. Cataplana Okay. is the name of this pork. What is it made of? Is it fish or any other seafood? Choices, some options. Oh, we can choose. We have two styles. Uh-huh. It's a stew of vegetables, potatoes. Mm-hmm. It comes with clams, with shrimps, and then we have three styles. The Algarvian, Uh-huh. which comes with pork meat, presunto. Oh, okay. Then other one with fish fillet, Fish, okay. and the other one with dog chops. Ah. And then all of them come with clams, with shrimps. Oh, Then we that sounds good. Yeah. Uh-huh. it is really, really special. If you're Right. in Portugal, you have to try this. Yeah, You cannot find this. Yeah. In Portugal, of course, we have to try seafood, which is really, yeah. Cataplana is one of the things that. What's it called? Cataplana. 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 Oh, we would love to taste it, of course. This one. And this is really very famous, Sidara Velha. So Sidara Velha is a seafood restaurant in Portugal, Faro. We would love to come, yes. No, we are coming. We are planning for dinner here later today. This is the best place. Yeah. Of course, this is the best place. The car of the restaurant. It's gonna be hard. If you don't put the carrot, all the skewer gonna fall down, okay? So this is the best. Then after you can see the green pepper and the pineapple and the red pepper, okay? Then after the chicken, then after the shrimps, okay? This is chicken. Yeah, the middle one is the chicken. Then shrimp. And then after the chicken. Okay. Likewise, it goes likewise. The same order. The skewer. Chicken skewer famous in the Portugal as well in the farm, okay? Especially the farm is very famous. Yeah, heard it. It's Can I show you? Yeah? Yes, please. Waiting to taste. And looks very nice. Yeah, exactly. It's very good. This is the best, so it's gonna be more hard, okay? It's hard. Yeah, right. Perfect. Just a moment. You come a little bit, yeah? Just a moment. It's done, no? Yeah. Yeah. Yo, perfect. Yeah, This is gonna be that's extra. Yes. Thank you. Yeah, thank you very much. ಸೊ ಈ ಒಂದು ಬ್ಯೂಟಿಫುಲ್ ಪೋರ್ಚುಗೀಸ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಲಿಟ್ರಲಿ 100 10 on 10. ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ತುಂಬ ಕೋಲ್ಡು, ಇವಾಗ ವಿಂಟರ್ ಅಂತ ಇದು ಖಾಲಿ ಇದೆ, ಅಂದರೆ ಬಿಕಾಸ್ ಇಟ್ ಈಸ್ ಓಪನ್ ಸ್ಪೇಸ್. ಬಟ್ ಆ ಕಡೆ ನೋಡಿದ್ರೆ ಫುಲ್ ಆಗಿಬಿಟ್ಟಿದೆ. ठीक है ನೋಡಿ ಫುಲ್ ಚೆನ್ನಾಗಿ. ಸೊ ಕ್ಯೂಟ್. ಥ್ಯಾಂಕ್ ಯು, ಇಟ್ ವಾಸ್ ನೈಸ್. ಸೊ
ಫ್ರೆಂಡ್ಸ್ ಒಳ್ಳೆ ಊಟ ಆಯಿತು ಆ್ಯಂಡ್ ಇದೇ ರೆಸ್ಟೋರೆಂಟು ಸೋಲಮ್ ಆ್ಯಂಡ್ ಯಾರ್ಡಮ್ ಅಂದರೆ ಸೋಲು ಮತ್ತು ಯಾರ್ಡಮ್ ಅಂದರೆ ಅಂತ ಗೊತ್ತಿಲ್ಲ. ಸೊ ಸೋಲ್ ತುಂಬಬೇಕು, ತೃಪ್ತಿ ಆಗಬೇಕಲ್ವಾ. ಸೊ ಖಂಡಿತ ಆಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಇವ್ರು ಹೇಳ್ತಾರೆ ಇವಾಗ. ಹೌ ವಾಸ್ ಇಟ್? Really nice. Shrimp curry and rice was Take that off and tell. Yeah. How was it? Shrimp curry and rice was really nice, and also the grill was also really Grill was nice, yeah. Shrimp curry and basmati rice was like ಟಾಪ್ ನಾಚ್. ಆ್ಯಕ್ಚುಲಿ ರೈಸ್ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ. ಅಫ್ಕೋರ್ಸ್ ಸಿಗ್ತಿರ್ಲಿಲ್ಲ. ಲೈಕ್ ತುಂಬ ಮೆನ್ಯೂ ಟ್ರೈ ಮಾಡಿದ್ವಿ, ಬೇರೆ ಕಡೆ ಎಲ್ಲ ನೋಡಿದ್ವಿ. ಆ್ಯಂಡ್ ನಾವು 2 ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿದ್ವಿ. ಒಂದು ಪರ್ಮನೆಂಟ್ಲಿ ಕ್ಲೋಸ್ ಅಂತೆ. ನಾವು ಬರೋಕ್ಕೆ ಮುಂಚೆ ಪೋರ್ಚುಗಲಲ್ಲಿ ಯಾವ ಟ್ರೈ ಮಾಡ್ಬೇಕು ಫಾರೋಲಿ ಅಂತ ನೋಡ್ಕೊಂಬಂದ್ವಿ. ಅದು ಪರ್ಮನೆಂಟ್ಲಿ ಕ್ಲೋಸ್ ಅಂತ ತೋರಿಸ್ತು. ಇನ್ನೊಂದಕ್ಕಾಗಲೇ ಹೋಗಿದ್ವಿ, ಬಟ್ ಅದೇ ಸ್ವಲ್ಪ ಓವರ್ ಹೈಬ್ಡ್ ಇರುತ್ತೆ ಕೆಲವೊಂದು. ಸೊ ನಾವು ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಬರ್ತಾ ಇದು ಕಾಣಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಜನನೂ ಹಾಗೆ ಇದ್ದರು. ನಮ್ಗೆ ಇಲ್ಲೆಲ್ಲ ರೆಸ್ಟೋರೆಂಟ್ಸ್ಗಿಂತ ಅದರಲ್ಲೇ ಜನ ಜಾಸ್ತಿ ಕಾಣಿಸಿದ್ದು. ಸೊ ಕ್ಯೂ ಎಲ್ಲಿ ಲಾಂಗ್ ಇರುತ್ತೋ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ. ಸೊ ಶ್ರಿಮ್ ಕರಿ ವಾಸ್ ವೆರಿ ಗುಡ್ ಆ್ಯಂಡ್ ವಿ ಟ್ರೈಡ್ ದ ಮಿಕ್ಸ್ಡ್ ಯಾವುದೋ ಗ್ರಿಲ್ ಬಾರ್ಬೆಕ್ಯೂ ಥರ ಮಶ್ರೂಮ್ ಎಲ್ಲ ಏನದು ಕ್ಯಾಪ್ಸಿಕಮ್ ಆ್ಯಂಡ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಶ್ರಿಮ್ ತಿಂದಿದ್ದು. ಪ್ರಾನ್ಸು, ಶ್ರಿಮ್ಸು, ಫಿಶ್ಶು ಏನೇನೋ ಎಲ್ಲ ಇತ್ತು. ಸೀ ಫುಡ್ ಆಫ್ ಕೋರ್ಸ್. ಇಟ್ ವಾಸ್ ಸೋ ಗುಡ್. ಇವತ್ತಿನ ದಿನ ಮುಕ್ತಾಯವಾಗ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಫಾರೋ ಇಷ್ಟ ಆಗ್ತಾ ಇದೆ ಆ್ಯಂಡ್ ಈ ಪೋರ್ಚುಗಲ್ ವ್ಲಾಗ್ ಸೀರೀಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ತೇಜು ಕಾಂತರಾಜ್. ಜರ್ಮನಿಯಲ್ಲಿ ಕನೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಗುಡ್ ನೈಟ್ ಹೇಳಿ. Good night. ಬಾಯ್ ಬಾಯ್.